ಹಲೋ, ಹಾ ಈ ಕೇಸ್ ಗೆದ್ಕೊಡ್ತೀಯ ತಾನೆ? ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ ಮಾವ? ಚಿಟಿಕೆ ಹೊಡಿಯೋದ್ರಲ್ಲಿ ನಿನ್ ಕೇಸ್ ನಾ ಗೆಲ್ಲಿಸ್ಕೊಡ್ತೀನಿ. ನೀನ್ ಅಳಿಯ ಬೇರೆ ಆಗ್ತಿದೀನಿ. ನೀನ್ ಆಸ್ತಿ ಕಂಡೋರ್ ಪೋಲ್ ಆಗೋಗ್ ಬಿಟ್ಬಿಡ್ತೀನ. ಈ ಕೇಸ್ ಗೆಲ್ಸ್ಕೊಟ್ರೇನೆ ಮಗಳು, ಇಲ್ಲ ಅಂದ್ರೆ ಆ ಕೆಲಸದೊಳ್ ನೋಡಿದ್ಯಾ ತಾನೆ, ಅವಳು ಫಿಕ್ಸ್. ನೀನೇನೋ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಎಲ್ಲ ನಾನ್ ನೋಡ್ಕೊಂತೀನಿ. ಹಿಂಗೋ ಹಿಂಗ್ ಬಂದ್ಬಿಡ್ತೀನಿ. ಇಲ್ಲೇ ಇರು, ಹಿಡ್ಕೋ. ವಾಚ್ಮೆನ್. ಅರ್ಜುನ್, ಏಯ್ ಯಾಕೋ ನಾಗಿ ಎಟ್ಟಿಸ್ಕೊಂಬಂತೇನೋ? ಅಯ್ಯೋ ನಾಯಿನೂ ಇಲ್ಲ ಹಂದಿನೂ ಇಲ್ಲ. ಮತ್ತೆ ಅದೇ ಅದು ಯಾವ್ದು? ಅದೇ ಅದು ಯಾವ್ದೋ? ಅದೇ ಅದಪ್ಪ. ಯಾವಾಗಲೇ ಲೋ ಹೇಳ್ತೀನಿ ಇರು. ಹೇಳು. ಅದೇ ಅದು, ನಾನು ಡವ್ ಹೊಡಿತಿದ್ನಲ್ಲ. ಡವ್ವ? ಏನಾಯ್ತು ಅವಳಿಗೆ? ಅಯ್ಯೋ ಅವಳಿಗೇನಾಗಿಲ್ಲಪ್ಪ. ಅವ್ರಪ್ಪ ಅವ್ರಿಗೇನಾಯ್ತು? ಅವ್ರಿಗೂ ಏನಾಗಿಲ್ಲ. ಮತ್ ನಿನ್ಗೇನಾದ್ರೂ ಆಗಿದ್ಯಾ? ನಿನಗ್ ಬೇರೆ ತಮಾಷೆ, ನನಗೂ ಏನಾಗಿಲ್ಲ. ಮತ್ ಏನ್ ಹೇಳೋ? ಅದೇ ಅದು, ನಾ ಡವ್ ಹೊಡಿತಿದ್ನಲ್ಲ, ಹುಡುಗಿ ಅಪ್ಪನ ಪ್ರಾಪರ್ಟಿ ಲಿಟಿಗೇಷನ್ ಅಲ್ಲಿ ಇದೆ. ಹೇಯ್ ಹೋಗಲೇ, ನಂಗೆ ಬೇರೆ ಮುಖ್ಯವಾದ ಕೆಲಸ ಇದೆ. ಈ ಸಮಯದ ಏನೋ ಕೈ ಕೊಟ್ಬಿಡಿಯಪ್ಪ, ನೀನ್ ಕಾಲಿ ಹೇಳ್ತೀನಿ. ಅಯ್ಯೋ ಆಯ್ತು ಬಿಡಪ್ಪ, ಹೇಳು. ಅದೇ ಅವ್ರ ಅಪ್ಪನ ಪ್ರಾಪರ್ಟಿ ಲಿಟಿಗೇಷನ್ ಇದೆಯಲ್ಲ, ಅವ್ರ ಪ್ರಾಪರ್ಟಿ ಅವ್ರು ಕೊಡಿಸ್ಬಿಟ್ರೆ ಅವ್ರಪ್ಪ ಅವ್ರ ಮಗಳು ಕೊಟ್ಟು ಮದುವೆ ಮಾಡಿಸ್ತಾರಂತೆ. ಮನೆ ಬೇರೆ ನೋಡ್ಬೇಕು ಮಗ, ಇಷ್ಟೋರ್ದು. ಕಳ್ಳ. ಸರಿ ಆಯ್ತೋಗು, ಸ್ನೇಹಿತನ್ಗೆ ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ? ಬದುಕೊಂಡೆ. ಕೇಸು ಗೆದ್ರೆ ಮಗಳು ಫ್ರೀ 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 ಫ್ರೀ. ನಾನೆಲ್ಲ ಹೇಳಿದೀನಿ. ಬಾ ಎತ್ತ ಕೈ, ನನ್ನ ಕೈ ಕೊಡು ಮಾವ. ಇಟ್ಕೋ, ಬಾ ನೋಡಿ. ನಮಸ್ಕಾರ ಸಮಯ. ಕೂತ್ಕೊಳ್ಳಿ. ಕುಂತ ಇದ್ದೀನಲ್ಲ. ಹೇಳಿ. ತಮ್ಮಯ್ಯ ಕಣ ಅರ್ಜುನ್. ಅದೇ ಒಬ್ಬ ಕಿರಾತ್ಕ ಇವ್ರ ಆಸ್ತಿ ಡಾಕ್ಯುಮೆಂಟ್ಸ್ನೆಲ್ಲ ಡೂಪ್ಲಿಕೇಟ್ ಮಾಡ್ಕೊಂಡು ಇವ್ರನ್ನ ಎದುರಿಸ್ತಾ ಇದ್ದಾನೆ. ನಾನು ಹೋಗಿದ್ದೆ ಕಣೋ, ನನ್ಗೂ ಕ್ಯಾರೆ ಅನ್ಲಿಲ್ಲ. ಖತರ್ನಾಕ್ ನನ್ ಮಗ. ಜೊತೆಗ್ ಬಾಡಿಗಾರ್ಡ್ಗಳೆಲ್ಲ ಇಟ್ಕೊಂಡು ನನಗೆ ಅಲ್ವಾ ಕೊಡ್ತಾವ್ನೆ. ಕಲಾಸಿ ಪಾಳ್ಯದಲ್ಲಿ ಸಾಧು ಕೋಕಿಲಾಗೆ ತಿರ್ನಲ್ವೇಲಿ ಅಲ್ವಾ ಕೊಟ್ ನನ್ ಮಗ. ನಾನು ಈ ಸಿಳ್ನಾಯಿ ನನಗೆ ಅಲ್ವಾ ಕೊಡ್ತಾ ಐತೆ. ಅದೇನ್ ನೋಡಿ ಸಮಯ. ಈಗ ತಗೊಂಡಿರೋ ಕೇಸ್ ಬಗ್ಗೆನೇ ತಲೆಯಲ್ಲಿ ಹುಳ ಬಿಟ್ಕೊಂಡು ಕೂತಿದ್ದೆ. ಈಗ ಕಿತ್ತೋಗಿರೋ ಕೇಸ್ ಬೇರೆ. ಕಿತ್ತೋಗಿರೋ ಕೇಸ? ಇದೇನ್ ಸ್ವಾಮಿ ಕಿತ್ತೋಗಿರೋ ಕೇಸ್ ಅಂದ್ಬಿಟ್ರಲ್ಲ. ಇದನ್ನ ನಮ್ಮಮ್ಮ ನನ್ನ ಮೇಲಿರೋ ಪ್ರೀತಿಗೆ ಗಿಫ್ಟ್ ಆಗಿ ದೀಪಾವಳಿ ಕೊಟ್ಟಿದ್ ಸ್ವಾಮಿ. ಅದ್ರಲ್ಲಿ ಅರ್ಧ ಎಕರೆ ಮಾರ್ಬಿಟ್ಟು 100/100 ರಾಜರಾಜೇಶ್ವರಿ ನಗರದಲ್ಲಿ ಮನೆ ಕಟ್ಕೊಂಡಿದ್ದೀನಿ. 55 ಇಂಚಸ್ ಟಿವಿ ಬೇರೆ ಹಾಕಿದೀನಿ ಸ್ವಾಮಿ. ಇನ್ ಮಿಕ್ಕಿ ಜಾಗ ಅಂಬಕ್ ಮಾಡೋದಿಕ್ಕೆ ಆ ಕರಡಿ ನನ್ ಮಗ ಕಾಯ್ತಾ ಇರೋದು. ಯಾವನ ಇವನು? ಬ್ಲ್ಯಾಕ್ ಅಮಲ್ ಬೇಬಿ. ಅಯ್ಯೋ ಪ್ಲೀಸ್ ಕಣೋ, ಅರ್ಥ ಮಾಡ್ಕೊಳ್ಳೋ. ಆ ಪ್ರಾಪರ್ಟಿ ನಿಮ್ದೇನಾ? ಕಣೋ ಅವ್ರದೇ. ಪ್ಲೀಸ್. ಅದೆಲ್ಲ ಸರಿ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಲ್ಲಿ ತಗೊಳ್ಳಿ ಸ್ವಾಮಿ. ಅದೇನ್ ಮಾಡ್ತಿರೋ ನಮಗ್ ಗೊತ್ತಿಲ್ಲ. ನಮ್ ಜಾಗ ನಮಗ್ ಬಂದ್ಬಿಡ್ಬೇಕು ಸ್ವಾಮಿ. ಬರುತ್ತೆ. ನಾವು ಒಂದ್ ಟೈಮಲ್ಲಿ ಕಾಟಂಪೇಟೆಲಿ ಶುಗರ್ ಬಂದ್ ಹಿಂಗ ಆಗೋಯ್ತು. ಹೇಳಪ್ಪ. ಮಗಳು ಕಣೋ, ಆಸ್ತಿ ಪ್ಲೀಸ್. ಆಯ್ತು ಹೋಗಪ್ಪ. ಸ್ವಾಮಿ ನಮ್ಮ ಆಸ್ತಿ ನಮಗ್ ಬಂದ್ಬಿಡ್ಬೇಕು. ಬರುತ್ತೆ ಹೋಗಲೇ. ಬರುತ್ತೆ ಸರ್, ಹೋಗಿ. ಹಲೋ, ಯಾಕೋ ನೋಡಿದ್ರೆ ಡೌಟ್ ಅಲ್ಲಿ ಐತೆ ಕಣೋ. ಅಯ್ಯೋ ಮಾವ, ಯಾಕೆ ಟೆನ್ಷನ್ ತಗೊಂತಿದೀಯಾ? ನಾನ್ ಇದೀನಿ, ನೀ ತಲೆ ಕೆಡಿಸ್ಕೋಬೇಡ. ಬಾ ಹೋಗೋಣ ಬಾ. ಹಂಗಂತೀಯ? ಹೆಂಗಿತ್ರಲ್ಲ ಬಾರ್ ಊಟ? ಬಾಸ್ ಬನ್ನೂರ್ ಕುರಿದ ಬಾಸ್. ಬನ್ನೂರ್ ಕುರಿ ಅಲ್ಲಕಲ್ಲ, ನಮ್ಮ ಮನೆ ಮುಂದೆ 2 ಬೀದಿ ನಾಯಿ ಓಡಾಡ್ತಾ ಇದ್ದು, ಅದನ್ನೇ ಹೊಡೆದಾಕ್ದೆ. ಬಾಸ್ ತಮಾಷೆ ಮಾಡಬೇಡಿ ಬಾಸ್, ತಿನ್ಬಿಟ್ಟಿದೀವಿ ಬಾಸ್. ಲೇ ತಮಾಷೆ ಅಲ್ಲಕಲ್ಲ ಲೇ, ನಿಮಗೆ ನಿಯತ್ ಜಾಸ್ತಿ ಆಗ್ಲಿ ಅಂತ ನಮ್ಮ ಮನೆ ಮುಂದೆ 2 ನಾಯಿ ಓಡಾಡ್ತಾ ಇದ್ದು, ಅದ್ರದ್ದು ಮೂಳೆ ಬಿರಿಯಾನಿ ಮಾಡಿ ನಿಮ್ಗೆಲ್ಲ ಹಾಕ್ಸಿದೀನಿ. ಜೀವನ ಆಗೋಗದೆ, ಇನ್ನೇನ್ಲ ವಾಂತಿ ಮಾಡ್ತೀಯ? ಜಾಸ್ತಿ ಬಗ್ದಂಗ್ ನಿಂತ್ಕೊಳ್ಳ. ಆಮೇಲೆ ಅಲ್ಲಿ ಮಾರ್ಕ್ ಮಾಡಿದ್ಯಲ್ಲ, ಆ ಜಾಗದಲ್ಲಿ ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್, ಈ ಜಾಗದಲ್ಲಿ ಒಂದು ಸೆಂಟರ್ ಮಾಸ್ಟರ್ ಬೆಡ್. ಏನ್ಲಾ ಸರ್ ನಮಸ್ಕಾರ ಸರ್. ನಿಮ್ಮನ್ನ ಹುಡ್ಕೊಂಡು ನಿಮ್ಮ ಅಡ್ಡೆಲ್ಲ ಹುಡ್ಕೊಂಡು ಇಲ್ಲಿ ಈ ನಡುವೆ ನಾನು ಅಡ್ಡಕ್ಕೆ ಹೋಗ್ತಾ ಇಲ್ಲ ಕಳ. ಇಲ್ಲೇ 12 ಅಂತಸ್ತು ಬಿಲ್ಡಿಂಗ್ ಕಟ್ಟಿಸ್ತಾ ಇಲ್ವಾ? ನಿಮಗೊಂದು ರಿಜಿಸ್ಟರ್ ಪೋಸ್ಟ್ ಬಂದಿತ್ತು ಸರ್. ತಗೊಳ್ಳಿ ಸರ್. ಯಾರ್ದಿರ್ಬೋದು? ಯಾವ್ದು ಬಾಸ್? ಇದು ನನ್ನ ಹಳೆದು ಕಳಸ ಪಲ್ಯ. ಒಂಚೂರು ಓದ್ಲಾ ಬಾಸ್? ನನ್ಗೆಲ್ಲ ಓದಕ್ ಬರುತ್ತೆ ಬಾಸ್? ನಿಮ್ಮಂತ ನನ್ನ ಮಕ್ಕಳನ್ನ ಇಟ್ಕೊಂಡು ನಾನು ಸಾಯ್ತಾ ಇದ್ದೀನಲ್ಲ, ಓಲಿ ಬಿಡ್ಲಾ ನಾನೇ. ನೀನು ಒಂಚೂರು ಓದ್ಬಿಡತ್ತ? ಆಯ್ತು ಸರ್, ಕಳೀತಾರ ನನ್ನ ಮಕ್ಕಳು. ಸರ್ ಇದು ಲವ್ ಲೆಟರ್ ಅಲ್ಲ ಸರ್, ಲಾಯರ್ ನೋಟಿಸು. ಏನ
ಲಾಯರ್ ನೋಟಿಸ್ ನನಗೆ ಲಾಯರ್ ನೋಟಿಸ್ ಕಳ್ಸಂತ ಗಂಡ ಯಾವನಲ್ಲೇ ಅವನು ಮೂಳೆನ ಹಂಗೆ ಬಾಯಿಗೆ ಹಾಕೊಂಡು ಅಗದು ಪುಡಿ ಪುಡಿ ಮಾಡಿ ಥು ಅಂತ ಮಕ್ಕಳಿಗೆ ಬಿಡ್ತೀನಿ ಯಾವನವನು ಏನ್ ನಾಯಿ ಮೂಳೆ ತಿನ್ಸ್ದಂಗ ನಾಯಿ ಮೂಳೆ ತಿನ್ನಂಗೆನೋ ನಾಯಿ ನನ್ ಮಕ್ಳ ಸರ್. ಯಾವನವನು ನನಗ್ ನೋಟಿಸ್ ಕಳ್ಸಿರೋ ಯಾರ್ದು ಜಮೀನು ಅಕ್ವೈರ್ ಮಾಡ್ಕೊಂಡಿದ್ದೀರಂತಲ್ಲ ಸರ್ ಅವ್ರು ಕಳ್ಸಿರೋ ನೋಟಿಸ್ ಸರ್ ಇದು ಓ ಇದು ನಮ್ಮ ಕರಿಯ ನಾಯಿ ಮಾಡಿರೋ ಕೆಲ್ಸನ ನನ್ನ ನೋಡಿದ್ರೆ ಹುಚ್ಚ ಹೊಯ್ಕೊಳಕ್ಕೂ ಎದುರ್ಕೊಂತ ಇದ್ದ ನನಗೆ ಲಾಯರ್ ನೋಟಿಸ್ ಕಳ್ಸನ ನನ್ನ ಮಗಂದು ಬೀದಿ ರೋಡು ಕೇರಿ ಏರಿಯಾನ ಅಕ್ವೈರ್ ಮಾಡ್ಕೊಂಡು ಕೂತಿರೋ ಈ ಡಾನಿಗೆ ಲಾಯರ್ ನೋಟಿಸ್ ಲೇ ನನ್ನ ಹವಾ ಯಾಕೋ ಕಮ್ಮಿ ಆದಂಗಿದೆ ಕಣೋ ರಕ್ತ ಕುದೀತಾ ಇದೆಯಲ್ಲೇ ಆ ಕರಿಯ ನನ್ನ ಮಗಂದು ಕೋಲ್ಡ್ ಬ್ಲಡ್ ನಾನು ಕುಡಿಬೇಕು ನಡೀರೋ ನನ್ನನ್ನು ಎದುರಿಸ್ಬಿಟ್ಟು ಅವನು ಜೀವಂತವಾಗಿ ಮನೇಲಿ ಉಳಿತಾನೇನಾ ಅವನು ಮರ್ಡ್ರು ಇವತ್ತು ಎಲ್ಲೋ ಅವನು ಸರಿಯಾ ಬುಲ್ ಡಾಗ್ ಕಪ್ಪು ನಾಯಿ ನಿನಗೆ ಮೀಟ್ ಇದ್ರೆ ಕೆಳಗೆ ಬರೋ ಹೇ ನಿನಗ್ ಮೀಟರ್ ಇದೆ ಮ್ಯಾಟ್ರ್ ಅಲ್ಲಿಂದ ಹೇಳೋ. ಈ ಡಾನಿಗೆ ಲಾಯರ್ ನೋಟಿಸ್ ಏಯ್ ಮರ್ಯಾದಿಂದ ನಮ್ಮ ಮಮ್ಮಿ ಕೊಟ್ರೆ ಜಾಗ ನಾನು ಕೊಟ್ರೆ ಸರಿ, ಇಲ್ದೆ ಹೋದ್ರೆ ಗೊತ್ತಲ್ಲ ಗಂಟ್ಲಲ್ಲಿ ಸೂಪ್ ಕುಡಿಯೋದು. ಆಯ್ತಲೇ ಆಯ್ತು ನಿನಗೆ ಆಯ್ತಲೇ ಬರೀ ನೋಟಿಸ್ಗೆ ನಮ್ಮ ಮನೆ ಹುಡ್ಕೊಂಡ್ ಬಂದಿದ್ಯಾ, ಇನ್ನ ಪೊಲೀಸವ್ರು ಬಂದಿದ್ರೆ ಅಷ್ಟೇ. ಏನ ಪೊಲೀಸು ಲೇ ಇಡೀ ಜಗತ್ತೇ ಅಡ್ಡ ಬಂದ್ರು ನಾನು ಏನು ಅಲ್ಲರ್ಸಕ್ ಆಗಲ್ಲ ಕಣ ಬಾರ ಬಾರೋ ಅವ್ರು ಯಾರನ್ನ ಕರ್ಕೊಂಡ್ ಬರ್ತೀಯ ಬಾರಲ್ಲೇ ನೋಡ್ಕೊಂತೀನಿ ಕರಿಯ ಬಾರೋ ಬಾರೋ ಈ ನನ್ ಮಗನಿಗೆ ಲಾಯರ್ ನೋಟಿಸ್ ಕಳ್ಸಿದ್ರು ಭಯ ಇಲ್ವಲ್ಲಪ್ಪ, ಏನ್ ಮಾಡೋದು?